ಬೇಕು ಬೇಕೇ ಬೇಕು ನ್ಯಾಯ ಬೇಕು ವಿಜಯಪುರ ಜಿಲ್ಲಾ ರೈತಕ್ಕೆ ಧಿಕ್ಕಾರ ಧಿಕ್ಕಾರ ವಿಜಯಪುರ ಜಿಲ್ಲಾ ರೈತಕ್ಕೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರವಿಚಂದ್ರನ ಸಾವಿಗೆ ನ್ಯಾಯ ಬೇಕು ರವಿಚಂದ್ರನ ಸಾವಿಗೆ ನ್ಯಾಯ ಬೇಕು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಹೋರಾಟಕ್ಕೆ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಹೋರಾಟಕ್ಕೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಶಿಗ್ಗಾಂವ್ ತಾಲೂಕು ಸಮಿತಿ ವತಿಯಿಂದ ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಶಿಗ್ಗಾಂವ್ ತಹಸೀಲ್ದಾರರ ಮುಖಾಂತರ ವಿಷಯ ದಲಿತ ಯುವಕ ರವಿಚಂದ್ರ ದೇವಪ್ಪ ಮಾದರ್ ಅಮಾನುಷ ಕೊಲೆ ಖಂಡಿಸಿ ಬೃಹತ್ ಪ್ರತಿಭಟನೆ ಮೂಲಕ ಮನವಿ. ಮಾನ್ಯರೇ, ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಶಿಗ್ಗಾಂವ್ ತಾಲೂಕು ಸಮಿತಿ ಅತ್ಯಂತ ನೋವಿನಿಂದ ತಿಳಿಸುವ ವಿಷಯವೇನೆಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಗ್ರಾಮದ ಯುವಕ ರವಿಚಂದ್ರ ದೇವಪ್ಪ ಮಾದರ್ NS ಪೂಜಾರಿ ಅವರ ಕಂಪನಿಯಲ್ಲಿ 4 ವರ್ಷದಿಂದ ವಾಹನ ಚಾಲಕ ಅಂತ ಕೆಲಸ ಮಾಡುತ್ತಿದ್ದು, ದಿನಾಂಕ 26/5/2026ರಂದು ಏಕಾಏಕಿ ಹಂಗರ್ಗಿ ಗ್ರಾಮದ ಕ್ರಾಸ್ ಬಳಿ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ನೇತಾಡುತ್ತಿರುವ ಸ್ಥಿತಿಯಲ್ಲಿ ಕಂಡಿದ್ದು, ಇದು SS ಪೂಜಾರಿ ಅವರು ರವಿಚಂದ್ರ ಅವರ ತಂದೆಗೆ ದೂರವಾಣಿ ಮುಖಾಂತರ ತಿಳಿಸಿದ್ದು, ತಂದೆ ಸ್ಥಳಕ್ಕೆ ಬಂದು ನೋಡಿದಾಗ ರವಿಚಂದ್ರ ಇರುವ ಸ್ಥಿತಿಯನ್ನು ಕಂಡು ತಂದೆ ಇದು ಆತ್ಮಹತ್ಯೆ ಅಲ್ಲ, ಖಂಡಿತವಾಗಿ ಕೊಲೆ ಎಂದು 15 ಜನರ ಮೇಲೆ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಗುನ್ನಾ ನಂಬರ್ 176/2026 ದರ್ಜು ಆಗಿದ್ದು ಇರುತ್ತದೆ. ಆದರೆ ರವಿಚಂದ್ರ ದೇವಪ್ಪ ಮಾದರ್ ಅವರ ತಂದೆ ಕೊಲೆಯ ಬಗ್ಗೆ ದೂರು ನೀಡಿ 3 ದಿವಸ ಕಳೆದರೂ ಆರೋಪಿತರನ್ನು ಬಂಧನಗೊಳಿಸದೆ ಪೊಲೀಸರು ಮತ್ತೊಂದು ದೌರ್ಜನ್ಯ ಮಾಡಿದ್ದಾರೆ. ಇದು ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ವೈಫಲ್ಯ ಎದ್ದು ಕಾಣುತ್ತಿದೆ. ರಾಜ್ಯದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತಲೇ ಇದ್ದವೆ.
ಅಸ್ಪೃಶ್ಯತೆ ನಿರ್ಮೂಲನೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪ್ರತಿಬಂಧಕ ಕಾಯ್ದೆ ಇದ್ದರೂ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿಷಯವೇನೆಂದರೆ ಯಾವುದೇ ವಿಷಯ ಇದ್ದರೂ ಗಂಭೀರವಾಗಿ ಪರಿಗಣಿಸದೆ ಸಹಜ ಸಾಮಾನ್ಯವಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿ, ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗ, ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಯ್ದೆ ಹಾಗೂ ಸಂವಿಧಾನಬದ್ಧ ಜೀವ ರಕ್ಷಣೆ, ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಆದೇಶ ಸುತ್ತೋಲೆ ಹೊರಡಿಸಬೇಕು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ನಾಗರಘಟ್ಟ ಗ್ರಾಮದ ದಲಿತ ಯುವಕನ ಸಾವಿಗೆ ನ್ಯಾಯ ಒದಗಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಅಮಾಯಕ ದಲಿತ ಇಂತಹ ಕೊಲೆಗಳು ಎಷ್ಟೋ ನ್ಯಾಯ ಸಿಗದೆ ಸತ್ತು ಹೋಗಿದ್ದಾವೆ. ದಲಿತರ ಸಾವಿಗೆ ದೌರ್ಜನ್ಯಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಗತಿಸಿದರೂ ಇನ್ನೂ ಸಾಮಾಜಿಕ ನ್ಯಾಯ, ಅಸಮಾನತೆ, ಅಸ್ಪೃಶ್ಯತೆ, ದೌರ್ಜನ್ಯಗಳ ಬಗ್ಗೆ ದಲಿತರು ನ್ಯಾಯಕ್ಕಾಗಿ ಹೋರಾಟ ಮಾಡಿ ಕೇಳುತ್ತಿರುವುದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಇಂತಹ ಸಾಕಷ್ಟು ಅಪಮಾನಗಳು ಬಹಿರಂಗವಾಗಿ ಕೊಚ್ಚಿ ಕೊಲೆಯಾದ ಘಟನೆಗಳು ಸಾಕಷ್ಟು ಇದ್ದಾವೆ. ದಿನಾಂಕ 25/5/2026ರಂದು ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವ ಕೊಲೆಗೆ ಸೂಕ್ತ ನ್ಯಾಯ ಸಿಗಲಿ. ಸರ್ಕಾರ ಅದರ ಹೊಣೆಗಾರಿಕೆಯನ್ನು ಹೊತ್ತು ನ್ಯಾಯ ಒದಗಿಸಬೇಕು. ಸರ್ಕಾರ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ಮಾಡಿದಲ್ಲಿ ಉಗ್ರವಾದ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸುತ್ತೇವೆ. ಈ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದು ಹಾಗೂ ನೊಂದ ಸಂತ್ರಸ್ತರಿಗೆ ದೂರವಾಣಿ ಮೂಲಕ ಅವ್ರ ಜೋಡಿ ಮಾತಾಡಿ ವಿಷಯ ತಿಳಿದುಕೊಂಡು ಈ ಒಂದು ಹೋರಾಟವನ್ನ ಮಾಡಿದ್ದೇವೆ. ಜೈ ಭೀಮ್, ವಂದನೆಗಳೊಂದಿಗೆ. ಮನೆ ಕೊಡ್ರಿ, ಕೊಟ್ಟಿಂದ ಅಲ್ಲೇ ನಿಂದಿಸ್ತಾರೆ. ಒಂದು ನಿಮಿಷ ಮಾಡ್ಕೊಳ್ತೀವಿ. ಬರ್ರಿ ಅಲ್ಲೇ ಹೇಳ್ಕೊ. ಜೈ ಭೀಮ್ ಬಂಧುಗಳೇ, ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಶಿಗ್ಗಾಂವ್ ತಾಲೂಕಾ ವತಿಯಿಂದ ದಿನಾಂಕ 30/5/2026ರಂದು ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ಕಾರಣ, ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬಸವನ ಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಾಗರಘಟ್ಟ ಎಂಬ ಹಳ್ಳಿಯ ದಲಿತ ಯುವಕ ರವಿಚಂದ್ರ ಬಸಪ್ಪ ಮಾದರ್ ಎಂಬ ಯುವಕನ ಕೊಲೆ. ಈ ಒಂದು ಕೊಲೆ ಬಸವನ ಬಾಗೇವಾಡಿ ಕ್ರಾಸ್ ಬಳಿ ಗಿಡಕ್ಕೆ ನೇತಾಡುತ್ತಿರ್ತದೆ ಹೆಣ ಎಂದು ಅಲ್ಲಿರ್ತಕ್ಕಂಥ NS ಪೂಜಾರಿ ಎಂಬ ಮಾಲಕರ ಇವರು ಕೊಲೆ ಆದಂತ ರವಿಚಂದ್ರನ್ ಅವರ ತಂದೆಗೆ ಕರೆ ಮಾಡಿ, ನಿಮ್ಮ ಮಗನ ಹೆಣ ಇಲ್ಲಿ ತೇಲಾಡ್ತಿದೆ ಅಂತ, ಗಿಡಕ್ಕೆ ನೇತಾಡ್ತಾ ಇದೆ ಅಂತ ಹೇಳಿ ಕರೆ ಮಾಡಿ ಕರೆಸಿದಾಗ ಅವರು ಬಂದು ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಎಂದು 15 ಜನರ ಮೇಲೆ ಅವರು ಕೇಸನ್ನ ಬಸವನ ಬಾಗೇವಾಡಿ ಠಾಣಾ ವ್ಯಾಪ್ತಿಯಲ್ಲಿ ಕೇಸನ್ನ ದಾಖಲಿಸಿರುತ್ತಾರೆ. ಈ ಒಂದು ಕೇಸನ್ನ ದಾಖಲಿಸಿಕೊಂಡು 3 ದಿನ ಕಳೆದರೂ ಆರೋಪಿಗಳನ್ನು ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂಧಿಸಿಲ್ಲ. ಅವರು ಸಹ ಒಂದು ದೌರ್ಜನ್ಯವನ್ನ ಮಾಡ್ತಾ ಇರತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಆದಷ್ಟು ಬೇಗ ಆ ಆರೋಪಿಗಳನ್ನು ಬಂಧಿಸಿ ಆ ಕೊಲೆ ಆದಂತ ರವಿಚಂದ್ರ ಮಾದರ್ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತ ಹೇಳಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಶಿಗ್ಗಾಂವ್ ತಾಲೂಕಾ ವತಿಯಿಂದ ಒತ್ತಾಯಿಸ್ತಾ ಇದ್ದೇವೆ. ನನ್ನ ಹೆಸರು ಮಂಜುನಾಥ್ ಬಾಲಪ್ಪನವರ್, ಶಿಗ್ಗಾಂವ್ ತಾಲೂಕಾ ಅಧ್ಯಕ್ಷರು, ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಶಿಗ್ಗಾಂವ್.